ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂದರೆ, ನಾನು ಕಳೆದ 4-5 ದಿವಸಗಳ ಹಿಂದೆ ಒಂದು ಬಸವ ಕಲ್ಯಾಣದಲ್ಲಿ ಪ್ರೆಸ್ ಮೀಟ್ ಮಾಡಿದ್ದೆ. ಆ ಪ್ರೆಸ್ ಮೀಟಲ್ಲಿ ನಾನು ಏನು ಹೇಳಿದ್ದೆ ಅಂದ್ರೆ, ನಮ್ಮ ಕೊಯ್ನೂರಿನ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಆನಂದ್ ಪಾಟೀಲ್ ಅವರಿಗೆ ನಾನು ಕೆಲವೊಂದು ಸವಾಲನ್ನು ಹಾಕಿದ್ದೆ. ಏನು ಸವಾಲಪ್ಪ ಅಂದ್ರೆ, ಕೊಯ್ನೂರು ಗ್ರಾಮದಲ್ಲಿ JJM ವರ್ಕ್ದಲ್ಲಿ ಕಾಂಟ್ರಾಕ್ಟರ್ ಹತ್ರ ದುಡ್ಡು ತಗೊಂಡಿರಿಲ್ಲ. ಅದೇ ರೀತಿಯಾಗಿ ನಿರ್ಮಿತಿ ಕೇಂದ್ರ, ಇವೇನು ಬ್ರಿಡ್ಜ್ ಅದು ಆಗ್ಲತ್ತವಲ್ಲ, ನಿರ್ಮಿತಿ ಕೇಂದ್ರದ ಹತ್ತಿರ ದುಡ್ಡು ತಗೊಂಡಿರಿಲ್ಲ. ಅದೇ ರೀತಿ ನಮ್ಮ ಕೊಯ್ನೂರದಾಗ ಒಂದು ರೈತ ಸಭಾಭವನ ಕಲ್ಯಾಣ ಮಂಟಪ ಆಗ್ಯದ, ಅವ್ರ ಹತ್ರ ದುಡ್ಡು ತಗೊಂಡಿರಿಲ್ಲ. ನೀವು ನೀರು ಹಾಕೊಂಡು ಮದರ್ ಸಾಬನ್ ಗುಡಿಗೆ ಬರಬೇಕು, ಮತ್ತು ನಾನು ಬರ್ತೀನಿ ಅಂತೇಳಿ ನಾವು ಒಂದು ಸವಾಲು ಹಾಕಿದ್ದ. ಅದಕ್ಕೆ ಅವ್ರು ನಿನ್ನೊಂದು ಪ್ರೆಸ್ ಮೀಟ್ ಮಾಡಿ ಎಲ್ಲ ಕಡೆ ಫೇಸ್ಬುಕ್ದಾಗ ಹಾಕ್ತಾ ಇದ್ದಾರೆ. ಏನಂದ್ರ, ನಿಮ್ಮ ಸವಾಲನ್ನು ಸ್ವೀಕರಿಸಲಾಯಿತು, ಶಾಸಕರೇ ನಿಮ್ಮ ಸರದಿ ಯಾವಾಗ ಅಂತ. ಅದೇ ನಿಮಗೆ ಶಾಸಕರು ಸವಾಲು ಹಾಕಿಲ್ಲ, ನಿನಗೆ ಸವಾಲು ಹಾಕಿದವ್ರು ನಾವು ಫಸ್ಟ್. ಈ ಕಡೆಗ ನಿನಗೆಲ್ಲ ಗುರ್ತಿರ್ಬೇಕು. ಭಜನಿ ಇರ್ತಾವ, ಹಳ್ಳಿದಾಗ ಭಜನಿ ನಡೀತಾವ, ಸವಾಲ್ ಭಜನಿ ಇರ್ತಾವ. ಫಸ್ಟ್ ಒಂದು ಭಜನಿದವ ಸವಾಲ್ ಹಾಕದನಂದ್ರ ನೆಕ್ಸ್ಟ್ ಪಾಳಿ ಬಂದವ ಆ ಸವಾಲ್ಕ್ ಉತ್ತರ ಕೊಟ್ಟಿ ಮತ್ತೆ ಸವಾಲ್ ಹಾಕ್ಬೇಕು, ಅವಾಗ ಉತ್ತರ ಕೊಡ್ತಾರ. ನಾ ಸವಾಲ್ ಹಾಕಿವಿ, ಇನ್ನ ನೀವು ಉತ್ತರ ಹೇಳಿಲ್ಲ, ಉಲ್ಟಾ ನಮಗೆ ಸವಾಲು ಕೇಳೋದು. ವಿಷಯಾಂತರ ಆಗ್ಬಾರ್ದು. ನಾ ಏನಾನು ರೆಡಿ ಇದ್ದೀನಿ. ಇಲ್ಲಿ ಮದರ್ ಸಾಬನ್ ಗುಡಿದಾಗ ನೀವು ಹಿಂಗ್ ಕೂತ್ ಪ್ರೆಸ್ ಮೀಟ್ ಮಾಡಿರಿ, ನಾ ಮದರ್ ಸಾಬನ್ ಕಡೆ ಮುಖ ಮಾಡಿ ಕೂತ್ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ. ಇವು 3 ಕ್ವಶನ್ಗೆ ನನಗೆ ಆನ್ಸರ್ ಬೇಕು. ನೀವು ನೀನು ಆನ್ಸರ್ ಕೊಟ್ಟಿಲ್ಲ, ಒಟ್ಟೆ ಆನ್ಸರ್ ಕೊಟ್ಟಿಲ್ಲ ನೀವು. ಮತ್ತೆ ಹೇಳ್ತೀರಿ ಗಂಡಸ್ತಾನ ಇದ್ದುರ ದಮ್ ಇದ್ದುರ ಗುಡಿದಾಗೆ ಬಂದು ಹೇಳ್ರಿ ಅಂತೇಳಿ. ನಾನು ಬಲ್ಲ ಗಂಡಸ್ತಾನ ಅದ ದಮ್ ಅದ ಅಂತೇಳಿ ಇವತ್ತು ನಾನು ಗುಡಿಯಾಗ ಕೂತ್ ಬಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ. ನಾನು ಇದೇ ಗುಡಿಯಾಗ ಕೂತ್ ಹೇಳ್ತೀನಿ ಇವತ್ತ. ಆಯ್ತು, ಆ ಪ್ರೆಸ್ ಮೀಟ್ ಮಾಡಿದ ಮಾಡಕ್ ನಾ ಯಾರ್ಯಾರ ಹತ್ರ ದುಡ್ಡು ತಗೊಂಡಿನ ಅಂತ ಹೇಳಿನಲ್ಲ, ಅವ್ರಿಗೆ ನೀವು ಫೋನ್ ಯಾಕೆ ಹಚ್ಚಲತ್ತೀರಿ? ಫಸ್ಟ್ ನನಗೆ ಅದು ಬೇಕು. ನಿರ್ಮಿತಿ ಕೇಂದ್ರದವನಿಗೆ ವಾಟ್ಸಪ್ ಫೋನ್ ಮಾಡೋದು, ನೀವು ರೊಕ್ಕ ಕೊಟ್ಟಿರಿ ನಾ ತೊಗೊಂಡಿನಿ, ನಾರ್ಮಲ್ ಕಾಲ್ ಹಚ್ತೀನಿ, ನೀವು ಕೊಟ್ಟಿಲ್ಲ ಅನ್ಬೇಕು, ನಾ ರೆಕಾರ್ಡ್ ಮಾಡ್ಕೋತೀನಿ. ಇದು ನೀವು ಎವಿಡೆನ್ಸ್ ಪ್ರೆಸ್ದವ್ರಿಗೆ ಕೊಡೋದು? ಎವಿಡೆನ್ಸ್ ಇವತ್ತು ನಾ ಪ್ರೆಸ್ದವರಿಗೆ ತೋರಿಸಿ ನೀವು JJMದವ್ರಿಗೆ ರೊಕ್ಕ ತಗೊಂಡಿದ್ದನ. ಕೊಯ್ನೂರು JJM ನೀವು ಅಟ್ಟೂರ ವಾಡಿ ಇದ್ರಾಗ ತಂದು ರಾಜಣ್ಣ ಸೌಕರ್ಗೆ ಸುಮ್ಮನೆ ಸಿಗಿಸ್ಬೇಡ್ರಿ. ರಾಜಣ್ಣ ಸೌಕರ್ ನಿಂಬಲ್ಯಾರ, ರಾಜಣ್ಣ ಸೌಕರ್ ನಿಂಬಲ್ಯಾರ. ರಾಜಣ್ಣ ಸೌಕರ್ಗೆ ನಾ ಯಾವಾಗ ಕೇಳಿದ? ರಾಜಣ್ಣ ಸೌಕರ್ ಮಾತೇ ಬಂದಿಲ್ಲ ಇದ್ರಾಗ. ಕೊಯ್ನೂರು JJMದ ಮಾತಾಡಿನ. ಕೊಯ್ನೂರು JJM, ಕೊಯ್ನೂರು ನಿರ್ಮಿತಿ ಕೇಂದ್ರದವ್ರ ಬಲ್ಲಿ ಕೊಯ್ನೂರು ಕಲ್ಯಾಣ ಮಂಟಪ ಅಂದ್ರೆ ರೈತ ಸಭಾಭವನ, ಇವ್ರ ಬಲ್ಲಿ ನಿಮ್ಗೆ ರೊಕ್ಕ ತಗೊಂಡಿಲ್ಲಪ್ಪ ಪ್ರೂವ್ ಮಾಡ್ರ ಅಂತ ಹೇಳಿನ. ನಾ ದರ್ಗಾದ ಕೂತ್ ಹೇಳ್ತೀನಿ ಇವತ್ತ, ಇವ್ರ ಮೂಗರ ಬಲ್ಲಿ ಬಿ ನೀವು ದುಡ್ಡು ತಗೊಂಡಿರಿ. ನನಗೆ ನೇರ ಪ್ರಶ್ನೆ, ನನಗೆ ಇದಕ್ಕೆ ಉತ್ತರ ಬೇಕಾಗಿತ್ತು. ನೀವು ಕೊಟ್ಟಿಲ್ಲ, ಇರ್ಲಿ. ನೀವು ಕೊಟ್ಟಿಲ್ಲ ಅಂದ್ರೆ ನಾನು ನಿಮಗೆ ಜಬರ್ದಸ್ತಿ ಮಾಡಲ್ಲ. ನನಗದು ಯಾಕಂದ್ರೆ ಜನರಿಗೆ ಕನ್ಫ್ಯೂಸ್. आपके सपने हमारे अपने न्यू सोशल डेवलपर्स प्राइवेट लिमिटेड कंपनी. RG Public School admissions are open for LKG, UKG and first standard. Hurry up! Alamin English Medium, Primary and High School. Secure your child bright future. Today free admissions, limited seat available. Hurry up! ಏನಪ್ಪ ಆನಂದ್ ಪಾಟೀಲ್ ಅವ್ರು ಹೋಗಿ ಆ ಮದರ್ ಸಾಬನ್ ಗುಡಿಗೆ ಪ್ರೆಸ್ ಮೀಟ್ ಮಾಡಿದ್ರು, ನಿಮ್ಗೆ ಗುಡಿಯ ಪ್ರೆಸ್ ಮೀಟ್ ಮಾಡತ್ ಹೇಳಿಲ್ಲ. ಪ್ರೆಸ್ ಮೀಟ್ ಮಾಡೋಕ್ಕಿಂತ ಮುಂಚೆ ಗುಡಿಗೆ ಮುಟ್ರಿ ಅಂತ ಹೇಳಿದಾನ. ಇವತ್ತು ಅದಕ್ಕೆ ಮಂದಿಗೆ ಇದು ತಾಲೂಕಾ ಜನರಿಗೆ ಕನ್ಫ್ಯೂಸ್ ಆಗ್ಬಾರ್ದು. ಏನು ರತಿಕಾಂತ್ ಹಿಂಗ್ ಸವಾಲ್ ಹಾಕಿದನು, ಆನಂದ್ ಪಾಟೀಲ್ ಹೋಗಿ ಮತ್ತೆ ದರ್ಗಾದಾಗ ಪ್ರೆಸ್ ಮೀಟ್ ಮಾಡಿದ್ರು, ಇದು ಸುಳ್ಳದೇನು? ಅದಕ್ಕೆ ನಾನು ದರ್ಗಾದಾಗ ಕೂತೇ ಹೇಳ್ತೀನಿ, ಇವ್ರು ಮೂಗಾರ್ ಹತ್ರನು ದುಡ್ಡು ತಗೊಂಡಿದ್ದು ನಿಜ ಅದ ಇವತ್ತು ಇಲ್ಲಿ ಕೂತ್ ನಾ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ. ನೀವ್ ಹೇಳತ್ತೀರಿ, ನಾನು ವೈಯಕ್ತಿಕ ನೀವು ಹೇಳತ್ತೀರಿ, ನೀವು PA ಇದ್ದೀರಿ. ಹೌದು, ನಾ PA ಕೆಲಸ ಮಾಡತ್ತೀನಿ. ನಾ ಯಾವಂದ್ರ ಮನಿ ಹುಡ್ದ ಕೆಲಸ ಮಾಡತ್ತಿಲ್ಲ, ನಾ ಯಾವಂದ್ರ ಏನ್ ತಲೆ ಹಿಡು ಮಾಡತ್ತೀನಿ, ದುಡಿಲತ್ತೀನಿ, PA ಮಾಡೀನಿ. ಮತ್ತೆ ಹೇಳ್ತೀರಿ ಸರ್ಕಾರಿ ಸೌಲಭ್ಯ ಕಾರ್ ತಗೊಂಡಿರಿ, ಬೈಕ್ ತಗೊಂಡಿರಿ. ನಾ ಯಾವನ್ ಬಲ್ರ ಏನ್ ಬ್ಲಾಕ್ ಮೇಲ್ ಮೇಲೆ ತಗೊಂಡಿನಿ? ನಾನು 9 ವರ್ಷದಿಂದ ನಾ ಇನ್ನ ಶರಣು ಸಲ್ಗರ್ ಅವ್ರು ಅವಾಗ ನಾ ಬಸವ ಕಲ್ಯಾಣ ಬಂದಿದ್ದಿಲ್ಲ. ಅವ ಮಲ್ಲಿಕಾರ್ಜುನ್ ಕುಬಾ MLA ಇದ್ರು. ಅವಾಗ ನಾವು ಒಂದು ಅಪ್ಲಿಕೇಶನ್ ಹಾಕಿ ನಾವು ಒಂದು ಕಾರ್ ಮಾಡ್ಕೊಂಡಿನಿ, ST ಲೋನ್ ಮಾಡ್ಕೊಂಡಿನಿ. ಯಾರಿಗಾರ ಬ್ಲಾಕ್ ಮೇಲ್ ಮಾಡಿ ತಗೊಂಡಿಲ್ಲ, ಯಾವನಿಗೂ ಬ್ಲಾಕ್ ಮೇಲ್ ಮಾಡಿಲ್ಲ. ನಂದು ಹಕ್ಕ ಅದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನನಗೆ ಹಕ್ಕು ಕೊಟ್ಟಾರ STದಾಗ ತಗೋತೇಳಿ. ಅದು STದ ಕಾರ್ ತಗೊಂಡಿನಿ. ನಾ ಯಾವಂದ್ರೆ ಏನ್ ಮನಿ ಹುಡ್ದಿನ ವೈಯಕ್ತಿಕ ತಂದಿ ಆಗಲಂದ್ ಬಗಲಂದ್ ತೆಗಿಬೇಡ್ರಿ ನೀವು. ನಂದು ನೇರ ಕ್ವಶನ್ ಇತ್ತು. ಮತ್ತೆ ಏನೋ ಒಂದು ಹೇಳಿರಿ ನೀವೇನೋ, ಅವ್ ಏನೋ ಗ್ರಾಮ ಪಂಚಾಯತ್ ಮೆಂಬರ್ಗಳಿಗೆ ತೊಗೊಂಡು ಮನಿ ತರ್ತೀನಿ ಅಂತೇಳಿ ಏನೋ ದುಡ್ಡು ತೋಲಂಡ್ರೆ ಹಾಂಗ್ ಮಾಡಾರ ಅಂತೇಳಿ. ನಮಗ್ ಕೊಯ್ನೂರು ಗ್ರಾಮ ಪಂಚಾಯತ್ನಾಗ 20 ಗ್ರಾಮ ಪಂಚಾಯತ್ ಮೆಂಬರ್. ಎಷ್ಟು? 20. ನನ್ನ ಪ್ರಕಾರ ಒಂದು 15 ಮಂದಿರ ನಿಂಬಲ್ಲಿ ಯಾರ ಪಕ್ಕ, ಒಬ್ರೇ ಮೆಂಬರ್ ಇದ್ರಾಗ ರತಿಕಾಂತ ₹1 ಕೊಟ್ಟಿದೆ ಅಂದ್ರ ನೀ ಹೇಳಿದ್ ಕೇಳ್ತೀನಿ ನಾ. ನೀ ಹೇಳಿದು ನೀನ್ ಮತ್ ಬಹಳ ಏಕೋಚನದಾಗ ಮಾತಾಡ್ಬೇಡ, ಹಾಂಗ ಹಿಂಗ ಶುರು ಮಾಡಿದವ್ರು ಯಾರ? ಇದಕ್ಕೆ ಫಸ್ಟ್ ಏಕೋಚನ ನಾವು ಒಟ್ಟೆ ಮಾತಾಡಿಲ್ಲ. ನೀವು ಫಸ್ಟ್ ಏಕೋಚನ್ ಸ್ಟಾರ್ಟ್ ಆಗೋಣ, ನಮ್ಗೆ ಗಾಡಿ ಚಾಲು ಆಗ್ಯದ. ಇದು ನಮ್ಗೆ ಗಾಡಿ ಚಾಲು ಮಾಡ್ತಿಲ್ಲ. ಇದು ಫಸ್ಟ್ ನೀವು ಚಾಲು ಮಾಡಿರತ್ತೇಳಿ ನಾವು ಚಾಲು ಮಾಡಿದೆವು. ಇದು ನಿಂದ್ರದಲ್ಲಿದು, ಈಗ ಇದು ಗಾಡಿದು ಇದು ನಿಂದ್ರಲ್ಲಿದು ಗಾಡಿ ಈಗ. ಯಾಕ ಫಸ್ಟ್ ಏಕೋಚನ್ದಾಗ ನೀವೇ ಸ್ಟಾರ್ಟ್ ಮಾಡಿರಿ. ನಮಗ್ ಬಿ ಯಾಕಂದ್ರ ನಾವು ಹಿಂದೆ ಗರೀಬರ ಮನೆಗೆ ಹುಟ್ಟಿರ್ಬೇಕು, ಒಂದು ಕೆಳ ಸಮುದಾಯದಾಗೆ ಹುಟ್ಟಿರ್ಬೇಕು. ಅದ್ರ ತೈತಂದಿ ನಮಗೆ ಒಳ್ಳೆ ಸಂಸ್ಕಾರ ಕಲಿಸ್ಕೊಟ್ಟಾರ.
ಸಣ್ಣವರಿದ್ರು ಅವ್ರಿಗೆ ನಮಸ್ಕಾರ ಮಾಡು, ದೊಡ್ಡವರಿದ್ರು ಗೌರವದಿಂದ ಕಾಣು, ಆ ಸಂಸ್ಕಾರದ ಬೆಳೆದಂಥವ್ರಿದ್ದು. ಅನಿವಾರ್ಯವಾಗಿ ನಿಮ್ದು ಏನು ನಡೆದಲ್ಲ ಅದಕ್ಕೂ ನಾವು ಉತ್ತರ ಕೊಡ ಪಾಳಿ ಬಂದದ. ನಾ ಅದಕ್ಕೆ ಹೇಳ್ತೀನಿ, ನಾನು ನಿಮಗೆ ಕ್ಲಿಯರ್ ಮಾಡತ್ತೀನಿ. ನೀವು ಮನಿದ್ ಹೇಳಿರಿ ನಿನ್ನ ಅವ್ರ ಲೆಟ್ರ್ ಕೊಟ್ರ ಇವ್ರ ಲೆಟ್ರ್ ಕೊಟ್ರ ಅದು ಮಾಡ್ಯಾರ ಇದು ಮಾಡ್ಯಾರ ಅಂತೇಳಿ. ಒಬ್ಬನೇ ಮೆಂಬರ ಅಷ್ಟು ಮಂದಿ ಮತ್ತೆ ನಿಮ್ ಕೂತವ್ರೆಲ್ಲ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಿಗೆ ತೊಗೊಂಡ್ ಕೂತೀರಿ, ಮೆಂಬರ್ಗಳಿಗೆ ತೊಗೊಂಡ್ ಕೂತೀರಿ. ಅದ್ರಾಗ ಒಬ್ಬರೇ ಮೆಂಬರ ಇಲ್ರಿ ರತಿಕಾಂತ್ ನಾವು ರೊಕ್ಕ ಕೊಟ್ಟಿದೆ ಅಂತೇಳಿ ಅಂದ್ರ ನೀ ಎದಕ್ಕಂತಿ ಅದಕ್ಕೆ ತಯಾರು, ನೀ ಎದಕ್ ಮುಟ್ಟಂತಿ ಅದಕ್ಕೆ ನೀನೇ ಅದಕ್ಕೆ ನಿನ್ ಮೇಲೆ ಬಿಡ್ತೀನಿ. ಅದಕ್ಕೆ ಸುಮ್ಮನೆ ಮಂದಿ ಗುಮ್ರಾ ಮಾಡಬೇಡ. ಯಾವ್ದು ವಿಷಯ ಅದ ಅದು ಮಾತಾಡು. ಇದನ್ನ ಪಿ ಎ ಇದ್ದ ನಾನು ಗೌರ್ಮೆಂಟ್ ಸರ್ವೆಂಟ್ ಕಾಂಟ್ರಾಕ್ಟ್ ಬೇಸ್ ಅವ್ರ MLA ತಗೊಂಡ್ರು ಮಾಡ್ದ ತೆಗೆದ್ರು ಬಿಟ್ಟ. ನೀ ಇಂಥವು ಯಾವುದೋ ವಿಷಯಾಂತರ ಮಾಡ್ಬೇಡ ನಿಮ್ಮ ಮಂದಿಗ. ನಾ ಏನ್ ಕ್ವಶನ್ ಮಾಡಿದ 3 ಕ್ವಶನ್ ಸಿರ್ಫ್. ಒಂದ್ ಯಾವುದು ಕೊಯ್ನೂರು JJMದವ್ರ ಬಲ್ಲಿ ದುಡ್ಡು ತೊಗೊಂಡಿದ್ದಿಲ್ಲ, ಒಂದು ನಿರ್ಮಿತಿ ಕೇಂದ್ರ ಬಲ್ಲಿ ದುಡ್ಡು ತೊಗೊಂಡಿದ್ದಿಲ್ಲ, ಒಂದು ರೈತ ಸಭಾಭವನ ಕೊಯ್ನೂರದಾಗ. ಇವು ಮೂಗರ ಬಲ್ಲಿ ದುಡ್ಡು ತೊಗೊಂಡಿದ್ದಿಲ್ಲ. ನಾ ಹೇಳತ್ ಹೇಳಿದಾನ ನೀವು ನಿನ್ನದು ಒಟ್ಟು ವಿಷಯ ಎತ್ತಿಲ್ ನೀವು. ಅದಕ್ಕೆ ನಾ ಇಲ್ಲಿ ಬಂದು ಹೇಳ್ತೀನಿ, ಇವ್ರ ಮೂಗರ ಬಲ್ಲಿ ಬಿ ನೀವು ದುಡ್ಡು ತೊಗೊಂಡಿದ್ದಿ ನಿಜನೇ ಅದ ಅಂತೇಳಿ ನಾ ಗುಡ್ಯಾಗ ಕೂತಿವತ್ತು ಪ್ರೆಸ್ ಮೀಟ್ ಮಾಡತ್ತೀನಿ. ಏನೋ ಒಂದದು ಏನೋ ಅಟ್ರು ಬಾವಿದನು 4 ಲಕ್ಷ ತಂದಾರತ್ತೆ ನಾ ಹೇಳಿದ. ಅದು 4 ಲಕ್ಷನು ಚನ್ಮಲ್ಲೇಶ್ವರ ದೇವಸ್ಥಾನಕ್ಕೆ ಹಾಕಿದೆವು. ಉಲ್ಟಾ ನನ್ನ ಕೈಲೇ 70,000 ರೂಪಾಯಿ ಹೋಗ್ಯಾವತ್ತು ಕ್ಲಾರಿಫಿಕೇಶನ್ ಕೊಟ್ಟಿರಿ. ಅದಕ್ಕೆ ವಿಟ್ನೆಸ್ ಅರ ಇಲ್ಲಿ. ಅದಕ್ಕೆ ಆ ಟೈಮಿಗೆ ಪಂಚಾಯತಿದಾಗ ಇವ್ರು ಇದ್ದರಂತ ನಮ್ಮ ಸಾಯಿಬಣ್ಣ ಗುಂಡೂರಿ ಅಟ್ಟೂರ. ಇವ್ರು ಹೇಳ್ತಾ ಇದಾರ 4 ಲಕ್ಷ ಅಲ್ಲಿ ಹ್ಯಾಂಗ ಹಾಕಿದ್ರಿ ಗುಡಿಗ, 80,000 ನಮ್ಮ ಊರಿಗೆ ಕೊಟ್ಟಾರ. ಯಾಕಂದ್ರೆ ಅದು ಮಾಹಿತಿ ಹಾಕಿದಾಗ ಅಟ್ರದವರಿಗೆ ಮುಂದ್ ಮಾಡ ಹಾಕೋಕ್ ಹಚ್ಚಿರು. ನೀವು ಮಾಹಿತಿ ಹಾಕಿದಾಗ ಹಾಕಿರಿ 80,000 ಇಟ್ಕೋ ಅಂತೇಳಿ ಇವರಿಗೆ ತಂದು ಕೊಟ್ಟಾರ 80,000 ರೂಪಾಯಿ. ನಾವು ನಿನ್ನೊಂದು ಪ್ರೆಸ್ ಮೀಟ್ದಾಗೆ ಕೇಳಿದೆವು, ಏನಪ್ಪಾ ಅಂದ್ರೆ ಚನ್ಮಲ್ಲೇಶ್ವರ ದೇವಸ್ಥಾನದ ಅಟ್ರು ವಿಷಯದಾಗ ನಾವು 4 ಲಕ್ಷ ರೂಪಾಯಿ ನಾವು ದೇವಸ್ಥಾನಕ್ಕೆ ಯೂಸ್ ಮಾಡಿದೇವು, ನಾವು ತಗೊಂಡಿಲ್ಲ, 70,000 ನಮ್ಮ ಕೈಲಿ ಹೋಗ್ಯಾವ ಅಂತ ಹೇಳಿದ್ರು. ಓಕೆ, ಆದ್ರ ನಮಗೆ ಇವ್ರ ಮುಂದೆ ಪಂಚಾಯತಿ ಆಗ್ಯದತ್ತದು, ಅದು ಅಟ್ರದೇ ಕೇಸ್ ಇತ್ತು. ಯಾರು ಸಾಯಿಬಣ್ಣ ಗುಂಡೂರಿ ಅಟ್ಟೂರು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇವರು. ಇವ್ರೇನ್ ಹೇಳ್ತಾ ಇದಾರ ಅಂದ್ರ 4 ಲಕ್ಷ ಅವ್ರ ಗುಡಿಗೆ ಹ್ಯಾಂಗ ಹಾಕಿದ್ರಿ, ಅದ್ರಾಗ 80,000 ನಮ್ಮ ಅಟ್ರಕ್ಕೆ ಕೊಟ್ಟಾರ. ಅದು ನನಗೆ ಅಂದ್ರೇನು, ನಾವು ಒಂದು 6-7 ಮಂದಿ ಇದ್ದೇವು, ನೀವು ಏನ್ರ ಖರ್ಚ ಮಾಡ್ರಿ, ನೀವೇ ಕೇಸ್ ಹಾಕಿರಿ, ನೀವೇ ತೋರತ್ತೆ, 80,000 ಇವರಿಗೆ ಕೊಟ್ಟಿದ ಅಂತ ಹೇಳತ್ತಾರ. ಮತ್ತು ನೀವು 4 ಲಕ್ಷ ಗುಡಿಗೆ ಹಾಕಿದ ಅಂತ ಹೇಳ್ತೀರಿ. ಇದು ಯಾಕೋ ನಮಗೆ ಕನ್ಫ್ಯೂಸ್ ಅನ್ಸ್ಲತ್ತ. ಇದು ಕ್ಲಾರಿಫಿಕೇಶನ್ ಇಲ್ಲಲ್ಲ. ಇವ್ರು ಹೇಳ್ತಾರ 80,000 ನಮಗ್ ಕೊಟ್ಟಾರ್ರಿ. ಕೊಟ್ಟಿದ್ ಕರೆಕ್ಟ್ ಅದೇನ್ರಿ? ಎಷ್ಟು ಕೊಟ್ರ ನಿಮಗ? 80,000. Modern Men's Parlor, Tattoo Studio, Body Massage, Haircut and Marriage Setup for boys done here. Knowledge Park, the creative school. Admissions are open from LKG to 10th standard. Free uniform for new admission students. 80,000 ರೂಪಾಯಿ ಇವರಿಗೆ ಕೊಟ್ಟ ಮಾಡಕ ಮತ್ 4 ಲಕ್ಷ ನೀವು ದೇವಸ್ಥಾನದಾಗ ಹಾಕಿದ್ರಿ ಹಂಗ? ಹಾ, ಗಲ್ದಾಗೆ ಹಾಕಿಲ್ಲ. ಆಯ್ತು, ಇರ್ಲಿ ಅಂದ್ರೆ ನಮಗ್ ಇರ್ಲದು. ದೇವ್ರ ಎಲ್ಲರ ತಕ ದೇವ್ರ ದೊಡ್ಡವ ಖರೆ. ನೋಡ್ರ ನಾವು ಇಲ್ಲಿ ದೇವ್ರಿಗೆ ಬರ್ಬಾರ್ದೇ ಆಗಿತ್ತು. ನಾವು ಪಾಡ್ದಾಗ ಬಂದ ನಾ ಪ್ರೆಸ್ ಮೀಟ್ ಮಾಡೋ ಅವಶ್ಯಕತೆನೇ ಇದ್ದಿಲ್ಲ. ಅವತ್ತು ಏನೋ ಒಂದು ಇದು ಸತ್ಯ ಹೊರಗೆ ಬರ್ಬೇಕಂತೇಳಿ ನಾ ಮದರ್ ಸಾಬನ್ ಹೆಸರು ತೊಗೊಂಡಿದ್ದು ನಿಜ. ಆದ್ರೆ ನಾವು ಮದರ್ ಸಾಬನ್ ಜಾಗದಾಗ ಕೂತಿ ನಾವು ಇಲ್ಲಿ ಪ್ರೆಸ್ ಮೀಟ್ ಮಾಡ್ಬಾರ್ದತ್ತೇಳಿ ನಮ್ಮ ಕನಸು ಮನಸ್ಸಿನಾಗೂ ಇದ್ದಿಲ್ಲ. ಅವ್ರೆಲ್ಲಾ ಮಾಡುನು ಇದು ಮೂಗರ ಹತ್ರ ತೊಗೊಂಡಿದ್ದು ನಿಜ ಇದ್ರು ಕೂಡ ಯಾವಾಗ ದೇವಸ್ಥಾನದ ಬಂದು ಕೂತಿ ಪ್ರೆಸ್ ಮೀಟ್ ಮಾಡ್ತಾರಂದ್ರ ಅದು ತೊಗೊಂಡಿದ್ದು ನಿಜಾನೇ ಅದ ನಂಗೆ ಹೇಳಕ್ ನನಗ್ಯಾಕೆ ಅಂಜಿಕೆ ಇದೆ, ನನಗ್ಯಾಕೆ ಧೈರ್ಯ ಇಲ್ಲ, ನನಗ್ಯಾಕೆ ಗಂಡಸ್ತ ನೀವು ಗಂಡಸಿರಿದ್ರು ಬಂದು ಹೇಳ್ರಿ ಅಲ್ಲತ್ತಾರ. ಒಂದ್ ಧೈರ್ಯ ಅದ ಅಂತೇಳಿ ಆ ಗಂಡಸ್ತಾನ ಅದ ಅಂತೇಳಿ ನೋಡ್ರಿ. ಅಲ್ಲಿ ನಿನ್ ಯಾರು ಪ್ರೆಸ್ ಮೀಟಿಗೆ ಕೂತಿರು, ಇವ್ರು ಮೂಗರ ಹತ್ರ ದುಡ್ಡು ತೊಗೊಂಡಿದ್ದು ನಿಜಾನೇ ಅದ ಅಂತೇಳಿ ಇವತ್ತು ನಾ ದರ್ಗಾದ ಕೂತ್ ಅದಕ್ಕೆ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ. निर्मति केंद्र से 2 लाख रुपए दिए हुए। हाँ, आपने ये भी कहा था कि निर्मति केंद्र वाले अच्छा काम कर रहे हैं, जब अच्छा काम कर रहे हो लोग फिर 2 लाख रुपए को क्यों दिए? उसको पूछना तुम अभी, मैं अभी भी वही पूछ रहा ना। निर्मिति केंद्र वाले की पैसा लिए सो सच है बोल के मैं दरगाह में आके बोल रहे। नहीं, निर्मित केंद्र वाले पैसे क्यों दिए उनको? वो उसको पूछना अभी तुम, वो कौन दिया मेरे को मालूम नहीं, लेकिन मैं दरगाह में देखो जी साहब, मैं एक बात बोलता हूँ, कौन भी कॉन्ट्रैक्टर होंगे ऑफिसर होंगे उसका भी बच्चे रहते, बीबी रहते, उसका भी जिंदगी रहते। मैं दिया बोल के कौन भी आके सामने नहीं बोलता मीडिया के सामने, आपको भी मालूम है, ये अच्छी तरह से मालूम है। और एक क्वेश्चन ये है कि गुंडू रेड्डी ने कल एक प्रेस मीट करते हुए उसने कहा कि हाँ, आपस में एक दूसरे बसवेश्वर के क्रम भूमि है, यहाँ पर क्या है, आपस में एक दूसरे के ऊपर एलिगेशन लगाने के बजाय बसों कल्याण को डेवलप करना और उसमें गांव जो है गांव को डेवलप करने के वास्ते सच्चाई के वास्ते होराटा करना है, लेकिन ये एक दूसरे के ऊपर आरोप लगाना तो गलत है। तो उस पर आपको क्या कहना है? गुंडू रेड्डी साहब ने सही भी कहे बोल तुम्हें, क्यों बोले तो जो गुंडू रेड्डी साहब तालुका पंचायत अध्यक्ष थे, वो ZP मेंबर ठहरे थे, उसके साथ में हम भी काम करे, उस टाइम हम भी थे। जो गुंडू रेड्डी साहब क्या बोले, डेवलप के लिए होराट करना, कौन करना? हम तो गाँव में रहने वाला छोटा लीडर, बड़ा लीडर कौन? ZP मेंबर, एक बार ZP मेंबर हो सो तुम्हारा गवर्नमेंट है,
तुम भी होराट करो, बीजेपी का एमएलए है, तुम्हारा गवर्नमेंट है, तुम भी होराट करो ना। बोले तो आप लेटर दो, तुम भी हमारा गांव को ये होना, तालुका को ये होना, अच्छा होराट करो बोल के वो सजेशन दिए, मानता हूं मैं उसके सजेशन को, दोनों को भी बोले। हम हमारे को बोले ना, हम देखो बड़े लीडर नहीं, हम गांव में रहने वाला लास्ट तालुक तक दिया होगा पोस्ट की कार्यदर्शी बोल के, एग्जीक्यूटिव मेंबर बोल के, लेकिन हमारा होराट कहां तक, बसवा कल्याण तक। हमारा गांव को क्या होना, जो शरणु सलगर आके 3-4 साल हुआ, पहला हमारा गांव को डिवाइडर नहीं था, पहाड़ रोड को डिवाइडर नहीं था, डिवाइडर के दोनों तरफ डिवाइडर करे, ये हमारा गांव में कल्याण मंडप किए। और फिलहाल 1-2-3 महीना हुआ अल्ट्रो क्रॉस को 29 करोड़ में टेक्निकल अप्रूवल हुआ मोरारजी स्कूल। हम कितना होते, हम गांव को काम लेके आ रहे, तुम भी लेके आओ। हमारे साथ तो आप डेवलपमेंट कर रहे हैं। डेवलपमेंट हम तुम्हारा साथ वैयक्तिक इंडिविजुअल झगड़ा नहीं, आनंद पाटिल के साथ इंडिविजुअल झगड़ा नहीं, गांव के लिए डेवलप के लिए आते बोले तो हम भी तैयार है तुम्हारा साथ, लेकिन तुम ये क्वेश्चन में आके और बोलते मेरे को ये क्वेश्चन में मत बोलो। स्टार्ट करे कौन पहला, तुम ही है ना। हाँ, फर्स्ट एमएलए साहब स्टार्ट किए, उसके बाद हम बोले एमएलए साहब को विजय सिंह साहब देते ना जी, ये एमएलए का ये नहीं ना, लेवल नहीं ना, एमएलए साहब लेंदे, हम नहीं, कुछ भी नहीं बोलता। सब क्या उनके घर को जाके बात करे थे। हाँ देखो एक बात है, देखो मैं क्या बोलता हूँ, एमएलए साहब विजय सिंह साहब को ये क्वेश्चन में गाली दिया ना, विजय सिंह साहब उसको कुछ भी बोलेंगे, हम पूछने का अधिकार नहीं, विजय सिंह साहब का लेवल का हम नहीं, मैं अभी भी बोलता हूँ ना, हमारे एमएलए साहब को गाली दिया बोल के हम विजय सिंह साहब को गाली नहीं देने वाला, क्यों बोले तो हमारा लेवल नहीं उसके विजय सिंह साहब को बात करने का। विजय सिंह साहब बात करेंगे, ये एमएलए को अबे तुबे दम है क्या भी बोले तो हम पीछे भी प्रेस मीट करे, आगे ये बोले तो हम आगे भी करने वाले।